ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೋಳಿ ಹಬ್ಬ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನೋಡಿ, ಗಿಡದಲ್ಲಿ ಈ ರೀತಿ ಕಾಯಿಗಳು ಬರಬೇಕು, ಈ ಬೇಸಿಗೆನಲ್ಲಿ ಗಿಡದ ತುಂಬ ಹೂಗಳು ಬರಬೇಕು ಅಂತ ಅಂದರೆ ನಾವು ಒಂದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕಬೇಕಾಗುತ್ತೆ. ಅದು ಯಾವುದು, ಅದನ್ನು ಹೇಗೆ ಮಾಡೋದು, ಅದನ್ನು ಯಾವ ಪ್ರಮಾಣದಲ್ಲಿ ಕೊಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಆ ಲಿಕ್ವಿಡ್ ಫರ್ಟಿಲೈಸರ್ನ ಒಂದು ಸರಿ ಯೂಸ್ ಮಾಡಿ. ಈ ರೀತಿಯಾಗಿ ನಿಮ್ಮ ಗಿಡಗಳಲ್ಲಿ ಕಾಯಿ, ಹಣ್ಣು, ಹೂವುಗಳು ತುಂಬ ಹೋಗುತ್ತೆ. ಅಷ್ಟು ಚೆನ್ನಾಗಿ ಫಸಲನ್ನು ಕೊಡುತ್ತೆ. ಬೇಸಿಗೆನಲ್ಲಿ ಹೂ ಬರ್ತಾ ಇಲ್ಲ ಅಂತಿರ್ತೀವಿ, ಅಂಥ ಟೈಮಲ್ಲೂ ಕೂಡ ಈ ಒಂದು ಫರ್ಟಿಲೈಸರ್ನ ಹಾಕಿದ್ರೆ ಒಂದು 10 ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಒಂದು ಬಕೆಟಲ್ಲಿ ನಾನು 2 ಲೀಟ್ರ್ ಆಗುವಷ್ಟು ನೀರನ್ನು, ಪ್ಲೇನ್ ವಾಟರನ್ನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಸಾಸಿವೆ ಹಿಂಡಿನ ತೊಗೋತಾ ಇದ್ದೀನಿ. ಸಾಸಿವೆ ಹಿಂಡಿ 100 ಗ್ರಾಮಷ್ಟು ನಾನು ತೊಗೊತಾ ಇದ್ದೀನಿ. ಇದು ನೋಡಿ, ಒಂಥರ ಪೀಸ್ ಥರ ಇದೆ. ನೀವು ಪೌಡ್ರ್ ಫಾರ್ಮಲ್ಲೂ ಕೂಡ ಇದನ್ನು ಸಿಗುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಮುಷ್ಟಿಯಿಂದ ಹೇಳೋದಾದರೆ 1.5 ಮುಷ್ಟಿಯಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದು ಕರಗೋಕ್ಕೆ ಒಂಚೂರು ಟೈಮ್ ಬೇಕು. ನೀವು ಪೌಡ್ರ್ ಇದ್ದರೆ ಪೌಡ್ರ್ ಕೂಡ ತೊಗೋಬೋದು. ನಾನಿಲ್ಲಿ 1 ಮುಷ್ಟಿಯಷ್ಟು ಬೇವಿನ ಹಿಂಡಿನ ತೊಗೋತಾ ಇದ್ದೀನಿ. ಒಂದು 50 ಗ್ರಾಮಷ್ಟು ಬೇವಿನ ಹಿಂಡಿನ ತೊಗೊಳ್ಳಿ. ನೋಡಿ, ಈ ರೀತಿಯಾಗಿ ಗಟ್ಟಿಯಾಗಿರುತ್ತೆ. ಒಂದು ದಿನದಲ್ಲೆಲ್ಲ ಇದು ಕರಗುತ್ತೆ. ಹಾಗೆ ಬಿಟ್ಬಿಡಬೇಕು, ಇಲ್ಲ ಪೌಡ್ರ್ ಫಾರ್ಮ್ ತಗೋಬೇಕು. ನೆಕ್ಸ್ಟ್ ಇದಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಏನಂದರೆ ಒಂದು 2ರಿಂದ 3 ತೊಗೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆಗಿಂತ ಬಾಳೆಹಣ್ಣು, ಒಂದೊಂದು ಸಾರಿ ಬಾಳೆಹಣ್ಣು ತುಂಬ ಮೆತ್ತಗಾಗಿಬಿಟ್ಟಿರುತ್ತೆ, ತಿಂತಿರಲ್ಲ ನೋಡಿ, ಆ ಥರದ್ದಿತ್ತು ಅಂದರೆ ನೀವು ಒಂದು ಬಾಳೆಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಒಂದೇ ಬಾಳೆಹಣ್ಣು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಳ್ಳಿ. ಯಾಕಂದರೆ ನೀರಲ್ಲಿ ತುಂಬ ಚೆನ್ನಾಗಿ ಬೆರೆತ್ಕೋಬೇಕದು, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾಳೆಹಣ್ಣಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ. ಒಂದು 3 ಬಾಳೆಹಣ್ಣಿನ ಸಿಪ್ಪೆನ ನೀವು ಇದಕ್ಕೆ ಹಾಕ್ಕೋಬೋದು. ಇಲ್ಲ ಅದು ಬಾಳೆಹಣ್ಣಿನ ಪೌಡ್ರ್ ಇದೆ ಅಂದರೆ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ಬಾಳೆಹಣ್ಣಿಂದು ಯಾವ ಫಾರ್ಮಲ್ಲಾದ್ರೂ ನಡೆಯುತ್ತೆ. ಇನ್ನು ಕೊನೆಯದಾಗಿ ಇದು ಫರ್ಮೆಂಟೇಷನ್ ಆಗೋಕ್ಕೆ ಬೆಲ್ಲ. ಇದು ಕಪ್ಪು ಬೆಲ್ಲ ತೊಗೋತಾ ಇದ್ದೀನಿ ನಾನು. ಎಷ್ಟು ಹಳೇದಾಗುತ್ತಲ್ಲ ಅಷ್ಟು ಒಳ್ಳೆಯದು. ಕೆಲವೊಂದು ಸಾರಿ ಯೂಸ್ ಮಾಡದೆ ಹಾಗೆ ಇಟ್ಟಿರ್ತೀವಿ ಮನೆಯಲ್ಲಿ, ಆ ಥರ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇದಕ್ಕೆ ಸೀವೀಡ್ ಲಿಕ್ವಿಡನ್ನು ತೊಗೋತಾ ಇದ್ದೀನಿ. ನೀವು ಸೀವೀಡ್ ಲಿಕ್ವಿಡ್ ಇಲ್ಲ ಅಂದರೆ ಗ್ರ್ಯಾನ್ಯೂಲ್ಸ್, ಅಂದರೆ ಕಾಳು ಥರ ಬರುತ್ತೆ, ಅದು ಇತ್ತು ಅಂದರೂ ಕೂಡ ಅದನ್ನು 1 ಅಥವಾ 2 ಸ್ಪೂನ್ನಷ್ಟು ಹಾಕ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಹಾಕೋಳಕ್ಕೆ ಹೋಗಬೇಡಿ. ನಾನಿಲ್ಲಿ 1 ಸ್ಪೂನಷ್ಟು ಲಿಕ್ವಿಡನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಂದು ಮುಚ್ಚಳ, ಇದ್ರ ಮುಚ್ಚಳದಿಂದನೇ ನಾನು 1 ಮುಚ್ಚಳನ ಹಾಕ್ತಾಯಿದ್ದೀನಿ. ಇದು ಎಲ್ಲ ಹಾಕಿದ್ಮೇಲೆ ಲಿಕ್ವಿಡ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ಒಂದು 3 ದಿನಗಳ ಕಾಲ ಇದನ್ನು ಎತ್ತಿಡಬೇಕು. ನೋಡಿ, ಚೆನ್ನಾಗಿ ಒಂದು ಸರಿ ತಿರುಗಿಬಿಡಿ. ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು. ಎಲ್ಲನೂ ಮಿಕ್ಸ್ ಆದಮೇಲೆ ಇದನ್ನು ಎಲ್ಲಾದರೂ ಒಂದು ಶೇಡಿ ಏರಿಯಾದಲ್ಲಿ ಮುಚ್ಚಳನ ಮುಚ್ಚಿಬಿಟ್ಟು ಎತ್ತಿ ಇಡಬೇಕು. ಡೇಲಿ 3 ದಿನ ಇಡಬೇಕು. ಡೇಲಿ ಒಂದು ಸಾರಿ ಇದನ್ನು ಚೆನ್ನಾಗಿ ಒಂದು ಕೋಲಿನ ಸಹಾಯದಿಂದ ತಿರುಗ್ತಾ ಇರಬೇಕು. ಅಂದರೆ ಏರ್ ಸರ್ಕ್ಯುಲೇಷನ್ ಆದರೆ ಫರ್ಟಿಲೈಸರ್ ಬೇಗ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಇದನ್ನು ಒಂದು ಸಾರಿ ಆದರೂ, ಮಿನಿಮಮ್ 1 ಸಾರಿ ಆದರೂ ತಿರುವಿ ಏರ್ ಸರ್ಕ್ಯುಲೇಷನ್ ಆಗಿ ಫರ್ಟಿಲೈಸರ್ ಬೇಗ ರೆಡಿ ಆಗುತ್ತೆ, ಚೆನ್ನಾಗಿ ರೆಡಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು 3 ದಿನ ಬಿಟ್ಟು ನಿಮಗೆ ನಂತರ ತೋರಿಸ್ತೀನಿ 4ನೇ ದಿನ ಯಾವ ರೀತಿಯಾಗಿದೆ ಅಂತ. ಬನ್ನಿ, ಇಲ್ಲಿ ನೋಡಿ, ಇದು 3 ದಿನ ಆದಮೇಲೆ 4ನೇ ದಿನ ನಾನು ಡೇಲಿ ಒಂದು ಸಾರಿ ಚೆನ್ನಾಗಿ ತಿರುವಿದ್ದೀನಿ. ನೋಡಿ, ಈಗ ಕೂಡ ತಿರುಗ್ತಾ ಇದ್ದೀನಿ. ಇದಕ್ಕೇನೆಂದರೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಇದು
ಕಲರ್ ಚೇಂಜ್ ಆಗಿದೆ. ಆಮೇಲೆ ಇದಕ್ಕೇನೆಂದರೆ ನಮ್ಮ ಮನೆಯಲ್ಲಿ ಗೊತ್ತಿಲ್ಲದೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಇದು ಜಾಸ್ತಿ ಆಗಿದೆ ನೋಡಿ. ಅದಕ್ಕೆ ನಾನೇನು ಮಾಡಿದೆ, ಅವರು ಬಕೆಟ್ ಪೂರ್ತಿ ನೀರು ಹಾಕಿಬಿಟ್ಟಿದ್ರು, ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಮತ್ತೆ ನಾನು ಹಾಕ್ಕೊಂಡಿದ್ದೀನಿ. ನಾನು ಅದೇ ಪ್ರಮಾಣದಲ್ಲೇ ತೋರಿಸ್ತೀನಿ ನಿಮಗೆ. ಇದು ನೋಡಿ, 1 ಲೀಟ್ರಷ್ಟು ನಾನು ಒಂದು ಫರ್ಟಿಲೈಸರ್ನ ತೊಗೊಂಡ್ರೆ 10 ಲೀಟ್ರಷ್ಟು ನೀರನ್ನು ತೊಗೋಬೇಕು. ಇದು 20 ಲೀಟ್ರ್ ಬಕೆಟ್ ಇದೆ. ಇದಕ್ಕೆ ನಾನೇನು ಮಾಡ್ತೀನಿ, 2 ಲೀಟ್ರಷ್ಟು ಫರ್ಟಿಲೈಸರ್ನ ಇದಕ್ಕೆ ಸೇರಿಸ್ಕೊತೀನಿ. ನೋಡಿ, 20 ಲೀಟ್ರಿಗೆ 2 ಲೀಟ್ರಷ್ಟು ನಾನು ಫರ್ಟಿಲೈಸರ್ನ ಹಾಕಿದ್ದೀನಿ. ಈಗ ಇದನ್ನು ನಾನು ನೋಡಿ ಎಲ್ಲ ಗಿಡಗಳಿಗೂ ಹಾಕ್ತೀನಿ. ಈ ರೀತಿ ಸಣ್ಣ ಸಣ್ಣ ಸಸಿ ಬಂದಿದೆಯಲ್ಲ, ಕೊತ್ತಂಬರಿ ಬೀಜ, ಅದಕ್ಕೂ ಹಾಕ್ತಾಯಿದ್ದೀನಿ. ಆಮೇಲೆ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲದಕ್ಕೂ ಇದನ್ನು ಬಳಸ್ತಾ ಇದ್ದೀನಿ. ಇದನ್ನು ನೀವು ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಎಷ್ಟು ಕೊಡಬೇಕು ಅನ್ನೋದು. ಎಲ್ಲ ಗಿಡಗಳಿಗೂ ಇದನ್ನು ಹಾಕಬೇಕು. ಆದಷ್ಟು ನೀವು ಈ ಬೇಸಿಗೆನಲ್ಲಿ 1 ಲೀಟ್ರ್ ಫರ್ಟಿಲೈಸರ್ನ ತೊಗೊಂಡ್ರೆ 10 ಲೀಟ್ರಷ್ಟು ಪ್ಲೇನ್ ವಾಟ್ರನ್ನ ತೊಗೋಬೇಕಾಗುತ್ತೆ. ಯಾಕಂದರೆ ಇದು ಸ್ವಲ್ಪ ಬಿಸಿ ಹತ್ತತ್ತೆ ಗಿಡಗಳಿಗೆ, ಅದಕ್ಕೋಸ್ಕರ ಆದಷ್ಟು ಡೈಲ್ಯೂಟ್ ಮಾಡಿ ನೀವು ಗಿಡಗಳಿಗೆ ಕೊಟ್ಟರೆ ಏನೂ ಸಮಸ್ಯೆ ಆಗೋಲ್ಲ. ಡೈರೆಕ್ಟಾಗಿ ಅದನ್ನು ಕೊಡೋಕ್ಕೆ ಹೋಗಬೇಡಿ, ಡೈಲ್ಯೂಟ್ ಮಾಡೇ ಕೊಡಿ ಗಿಡಗಳಿಗೆ. ನೋಡಿ, ನಾನು ಎಲ್ಲ ಗಿಡಗಳಿಗೂ ಅಡೇನಿಯಮು, ಸಕ್ಯುಲೆಂಟು, ಶೋ ಪ್ಲ್ಯಾಂಟ್ಸು, ಗಡ್ಡೆಗಳಿರುವಂಥ ಗಿಡಗಳು ಎಲ್ಲದಕ್ಕೂ ಇದನ್ನು ಕೊಡ್ತಾಯಿದ್ದೀನಿ. ಎಲ್ಲ ಗಿಡಗಳಿಗೂ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳೋದು. ಹೂವಿನ ಗಿಡಗಳಿಗಂತೂ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಹಣ್ಣಿನ ಗಿಡಗಳು. ಈ ಲಿಕ್ವಿಡ್ ಫರ್ಟಿಲೈಸರ್ನ ಒಂದು ಸಾರಿ ಯೂಸ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.